ಈಗಲೂ ಭಾರತದಲ್ಲಿ ಕೆಲವು ಇನ್ಕಮ್ಗಳು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಥ 7 ಇನ್ಕಮ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದು ಅಗ್ರಿಕಲ್ಚರಲ್ ಇನ್ಕಮ್. ನೀವು ಕೃಷಿಯಿಂದ ಗಳಿಸಿದ ಆದಾಯ ಅಂದ್ರೆ ಕ್ರಾಪ್ಸ್ ಮಾರಾಟ ಮಾಡೋದು ಅಥವಾ ಕೃಷಿ ಭೂಮಿಯನ್ನ ಬಾಡಿಗೆಗೆ ನೀಡಿ ಅದರಿಂದ ಪಡೆಯುವಂತ ರೆಂಟ್, ಇದು ಸೆಕ್ಷನ್ 10 ಸಬ್ಸೆಕ್ಷನ್ 1 ಅಡಿಯಲ್ಲಿ ಫುಲ್ಲಿ ಎಕ್ಸೆಂಪ್ಟ್. ಎರಡನೇದು ಪ್ರಾಫಿಟ್ ಫ್ರಮ್ ಪಾರ್ಟ್ನರ್ಶಿಪ್ ಅಥವಾ LLP. ನೀವು ಯಾವುದಾದ್ರೂ ಕಂಪನಿ ಫಾರ್ಮ್ ನಲ್ಲಿ ಪಾರ್ಟ್ನರ್ ಆಗಿದ್ದೀರಾ ಅಥವಾ ಶೇರ್ ಆಫ್ ಪ್ರಾಫಿಟ್ ಪಡಿತಾ ಇದ್ದೀರಾ, ಇದು ಸೆಕ್ಷನ್ 10 ಸಬ್ಸೆಕ್ಷನ್ 2A ಅಡಿಯಲ್ಲಿ ಟ್ಯಾಕ್ಸ್ ಫ್ರೀ. ಆ ಕಂಪನಿ ಆಲ್ರೆಡಿ ಟ್ಯಾಕ್ಸ್ ಪೇ ಮಾಡಿರುತ್ತೆ, ಹಾಗಾಗಿ ಡಬಲ್ ಟ್ಯಾಕ್ಸ್ ಇರೋದಿಲ್ಲ. ಮೂರನೇದು PPF ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದು ಟ್ರಿಪಲ್ ಟ್ಯಾಕ್ಸ್ ಎಕ್ಸಂಪ್ಷನ್ ಬೆನಿಫಿಟ್ ಅನ್ನು ಕೊಡುತ್ತೆ. ಇನ್ವೆಸ್ಟ್ಮೆಂಟ್ ಮೇಲೆ ಸೆಕ್ಷನ್ 80C ಡಿಡಕ್ಷನ್, 1.5 ಲಕ್ಷದವರೆಗೆ ಇಂಟ್ರೆಸ್ಟ್ ಫುಲ್ಲಿ ಟ್ಯಾಕ್ಸ್ ಫ್ರೀ, ಮೆಚುರಿಟಿ ಅಮೌಂಟ್ ಕೂಡ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನಂಬರ್ 4 ಸುಕನ್ಯಾ ಸಮೃದ್ಧಿ ಯೋಜನೆ. ನಿಮ್ಮ ಮಗಳ ವಿದ್ಯಾಭ್ಯಾಸ ಅಥವಾ ಫ್ಯೂಚರ್ಗಾಗಿ 8.2% ಇಂಟ್ರೆಸ್ಟ್ ಸಿಗುತ್ತೆ. ಇದು ಕೂಡ ಫುಲ್ಲಿ ಟ್ಯಾಕ್ಸ್ ಫ್ರೀ. ಕಾಂಟ್ರಿಬ್ಯೂಷನ್ 1.5 ಲಕ್ಷದವರೆಗೆ ವಿನಾಯಿತಿ ಇರುತ್ತೆ. ಇಂಟ್ರೆಸ್ಟ್ ಮತ್ತು ಮೆಚುರಿಟಿಯಲ್ಲಿ ಕೂಡ ವಿನಾಯಿತಿ ಇದೆ. ನಂಬರ್ 5 ಸ್ಕಾಲರ್ಶಿಪ್ಸ್. ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಪಡೆದ್ರೆ ಅದು ಸೆಕ್ಷನ್ 10 ಸಬ್ಸೆಕ್ಷನ್ 16 ಅಡಿಯಲ್ಲಿ ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ. ಯಾವ ಲಿಮಿಟ್ ಕೂಡ ಇರೋದಿಲ್ಲ. ಫಾರಿನ್ ಸ್ಕಾಲರ್ಶಿಪ್ ಕೂಡ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ನಂಬರ್ 6 ಲೈಫ್ ಇನ್ಶೂರೆನ್ಸ್ ಮೆಚುರಿಟಿ. ಪಾಲಿಸಿ ಮೆಚೂರ್ ಆದಾಗ ಅಮೌಂಟ್ ಸಾಮಾನ್ಯವಾಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10D. ಆದರೆ ವಾರ್ಷಿಕ ಪ್ರೀಮಿಯಂ 5 ಲಕ್ಷಕ್ಕಿಂತ ಹೆಚ್ಚಾಗಬಾರದು. ಕೊನೆಯದು ಗ್ರಾಚ್ಯುಟಿ. ಇದು ಒನ್ ಟೈಮ್ ಪೇಮೆಂಟ್ ರಿಟೈರ್ಮೆಂಟ್ ಅಥವಾ ಎಕ್ಸಿಟ್ ನಲ್ಲಿ ದೊರೆಯುತ್ತೆ. ಖಾಸಗಿ ಸೆಕ್ಟರ್ ಉದ್ಯೋಗಿಗಳಿಗೆ 20 ಲಕ್ಷದವರೆಗೆ ಟ್ಯಾಕ್ಸ್ ಫ್ರೀ ಮತ್ತು ಗವರ್ಮೆಂಟ್ ಎಂಪ್ಲಾಯೀಸ್ ಗಳಿಗೆ ಪೂರ್ತಿಯಾಗಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 10 ಅಡಿಯಲ್ಲಿ. ಸೊ ಇವು ಆ ಟ್ಯಾಕ್ಸ್ ಫ್ರೀ ಇನ್ಕಮ್ಗಳು. ನೀವು ಇವುಗಳಲ್ಲಿ ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ದೀರಿ ಕಮೆಂಟ್ ನಲ್ಲಿ ಹೇಳಿ. ಗ್ರೋ ಕನ್ನಡ ಫಾಲೋ ಮಾಡೋದನ್ನ ಮರಿಬೇಡಿ.